ರೀಸೆಂಟ್ಲಿ ವ್ಲಾಗ್ ಬರುತ್ತೆ ನೋಡಿ, ಜಿಪ್ಪು ಹಾಕೋಬೇಕು ಕೆಳಗಡೆ ಮೇಲೆ. ಇವಾಗ ಹೋಗ್ತಿದ್ದೆ ನಾವು ಇವತ್ತು ಈ ಆಟೋದಲ್ಲಿ. ನನ್ನ ಕಾಲು ಹೋಗ್ತಿದ್ದೆ ಇವತ್ತು. ನಾನು ಸೇವ್ ಮಾಡಿದ್ದೀನಿ. ವಿನಯ್ ಏನೋ ಸೇವ್ ಮಾಡಿದ, ಶ್ರೀನಾಥ್ ಇದೇ ತಮ್ಲೈನು. ಎಲ್ಲೋ ನಿಮ್ದು ಜಪ್ಪ ಇಷ್ಟನಿ ಕರೆಸ್ತದಂತೆ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಏನಂದ್ರೆ ಸುಮ್ಮನೆ ಮೆಜೆಸ್ಟಿಕ್ ಬಂದಿದೀವಿ. ಯಾಕಂದ್ರೆ ಏನೋ ಒಂದು ಸಮಥಿಂಗ್, ಏನೋ ಒಂದು ಐಟಮ್ ತಗೋಬೇಕಿತ್ತು, ಸಿಗ್ಲಿಲ್ಲ. ಅದಕ್ಕೆ ಇವಾಗ ಸುಮ್ಮನೆ ಓಡಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಇಲ್ಲೊಂದು ಇರಿ ಬ್ರೋ ನಿಮಿಷ ನೋಡಿ ಗೈಸ್, ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಬಟ್ ಅದು ಫಸ್ಟ್ ಬೇರೆ ಕರೀತಿದ್ರು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಕರೀತಿದ್ರು. ನಮ್ಮ ಇವರು ಗವರ್ಮೆಂಟ್ ಈ ತರ ಮಾಡ್ಬಿಟ್ಟಿದೆ. ಏನ್ ಮಾಡಿದೆ ನಮ್ ಕತ್ಲೆ ಕರಿ ಮುಖ ಎಲ್ಲೂ ಕಾಣಲ್ಲ ಅಲ್ಲಿ ಹಂಗಿದೆ ನೋಡಿ. ಇರಿ ಗೈಸ್, ಲೈಟ್ ಆನ್ ಮಾಡ್ತೀನಿ. ಲೈಟಾ? ವಾ ಚೆನ್ನಾಗಿಲ್ಲ ಬಿಡಿ. ಇದು ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಬರುತ್ತೆ ಆಗಿದ್ದು. ವೈಟ್ ಅಂಡ್ ಬ್ಲಾಕ್? ಹೌದು, ಬೇಸಿಕ್ಲಿ ವೈಟ್ ಅಂಡ್ ಬ್ಲಾಕ್. ಇನ್ನು ವೈಟ್ ಅಂಡ್ ಬ್ಲಾಕ್ ಆದ್ರೂ ಇನ್ನೂ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಬರುತ್ತೆ ಇದು. ಯಾರು ನೋಡೋ ಪುಣ್ಯ ತುಂಬ್ರು. ಉತ್ತಮರು ಅವರೆಲ್ಲ ಉತ್ತಮ ಪುರುಷರು, ಉತ್ತಮ ಪುರುಷರು ಮತ್ತೆ ಉತ್ತಮ ಸ್ತ್ರೀಯರು. ಓಕೆನಾ? ಅದ್ಬಿಟ್ಟು ಇಲ್ಲೊಂದು ಕರ್ನಾಟಕ ಬ್ಯಾಂಕ್ ಇದೆ. ಅದು ಕರ್ನಾಟಕ ಬ್ಯಾಂಕ್ ನನಗೊಂದು ಡೌಟ್ ಗೈಸ್. ಕರ್ನಾಟಕ ಬ್ಯಾಂಕ್ ಗೌರ್ಮೆಂಟ್ ಇಲ್ಲ ಪ್ರೈವೇಟ್ ಕಮೆಂಟ್ ಹಾಕಿ. ನನ್ಗೆ ನಿಜ ಗೊತ್ತಿಲ್ಲ ಇದೇನಂತ. ಪ್ರೈವೇಟ್ ನಿಜ ಗೊತ್ತಿಲ್ಲ. ಇದು ಕೋಟಕ್ ಬ್ಯಾಂಕ್ ಇಲ್ಲೊಂದಿದೆ, ಇದು ಪ್ರೈವೇಟ್ ಅಂತ ಗೊತ್ತು. ಬಟ್ ಆದ್ರೂ ಕ್ರೆಡಿಟ್ ಕಾರ್ಡ್ ಅಲ್ಲಿ ಹೆಂಗ್ ಮಾಡ್ತಾರೆ ಗೊತ್ತಾ ಇವರು? ಅಷ್ಟೇ. ಏನೋ ಒಂದು ಡೈಲಾಗ್ ಇದೆಯಲ್ಲ, ಯಾವ್ದು? ಅಣ್ಣ ನಾನ್ ತಗ್ಲಾಕೊಂಡ್ಬಿಟ್ಟಿದೀನಿ ಅಣ್ಣ ಅಂತ ಯಾವ್ದೋ ಒಂದು ಡೈಲಾಗ್ ಇದೆಯಲ್ಲ, ಆ ತರ ಆಗ್ಬಿಡುತ್ತೆ. ಮತ್ತೆ ಸಿಗಾಕೊಂಡ್ಬಿಡ್ತೀವಿ ಹೆಂಗೆ ಅಂತ. ನೀವು ಕಾಮೆಂಟ್ ಹಾಕ್ಬೇಡ್ರಪ್ಪ ಕೋಟಕ್ ಮಹೇಂದ್ರ ಬ್ಯಾಂಕ್ ಅವರು. ಸುಮ್ನೆ ಕಾಮಿಡಿ ಮಾಡಿದೆ ಅಷ್ಟೇ. ಸಮ್ ಟೈಮ್ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ. ಏನಾದ್ರು ಸಿಗಾಕೊಂಡಿದೀನಿ ಬ್ರೋ ಅನ್ನೋ ಬದಲು ಕ್ರೆಡಿಟ್ ಕಾರ್ಡ್ ಉಪಯೋಗ ಆಗುತ್ತೆ. ಹೆಂಗೋ ಒಂದು ವಾರವರೆಗೂ ಉಸಿರಾಡೋ ತರ ಇರುತ್ತೆ ಅಲ್ಲ. ಯಾರಿಗಾದ್ರೂ ಬಟ್ಟೆ ಬೇಕಾದ್ರೆ ನೋಡಿ ಬಟ್ ಫ್ರೀ ಅಂತ ಕೊಡ್ಸಲ್ಲ. ನಿಜ ಕೊಡ್ಸಲ್ಲ. ಯಾಕಂದ್ರೆ ಬಿಡಿ, ಅವೆಲ್ಲ ಬ್ಲಾಗಲ್ಲಿ ಹೇಳಕ್ಕಾಗಲ್ಲ ಅಲ್ಲ. ಮತ್ತೆ ಇನ್ನೇನು ಏನಿಲ್ಲ, ಸುಮ್ನೆ ಹಂಗೆ ತಿರುಗಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಬನ್ನಿ ನಮ್ ಜೊತೆ ನೀವು ವಾಕ್ ಮಾಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ಕಾಣಲ್ಲ ಗಾಡಿ ಮುಖಗಳು, ಕಾಣೋದ್ ಕಷ್ಟ ಇದೆ. ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಷ್ಟ ಇದೆ, ಕಷ್ಟ ಇದೆ. ಬ್ಲಾಕ್ ಅಂಡ್ ವೈಟ್ ಸಲ್ ಬರುತ್ತೆ ಅಷ್ಟೇ ಇದು ಬ್ಲಾಗ್. 2 ಸಲ ಹೇಳ್ದೆ. ಆಮೇಲೆ ಇಲ್ಲೊಂದು ಯಾವ್ದೋ ಬ್ಯಾಂಕ್ ಇದೆ, ಯಾವ್ದು ಬರೋದು? ನಾನೇ ಅಂತ ಸಿಕ್ಕಾಕೊಂಡಿದೀನಿ. ಇಂಡಿಯನ್ ಬ್ಯಾಂಕ್ ಇದೊಂದು. ಏನ್ ಗೈಸ್, ಈ ರೋಡಲ್ಲಿ ಬರೀ ಬ್ಯಾಂಕ್ಗಳೇ ಐತೆ. ಎಷ್ಟು ಸಿಕ್ಕಂಡಿರ್ಬೋದು ಇಲ್ಲೆಲ್ಲ. ನಾವಂತೂ ಜಂಪ್ ಮಾಡಕ್ಕಾಗಲ್ಲ ಬಿಡು. ಜಂಪ್ ಮಾಡಿದ್ರೆ ಎಲ್ಲೋ ಅಷ್ಟೇ 1 2 3 ಅಂತ ಎಣಿಸ್ಬೇಕಾಗುತ್ತೆ ಅಲ್ವಾ? ಅರೆ ಯಾರು ಸೀರಿಯಸ್ ಅಂತ ಆಗ್ಬೇಡಿ, ನಾವು ಕಾಮಿಡಿ ಮಾಡ್ತಿರೋದು ಅಷ್ಟೇ. ಬರ್ಲಿಲ್ಲಾರು ನಕ್ಬಿಡಿ ಅಷ್ಟೇ ಅಲ್ವಾ? ಅಷ್ಟೇ. ಇಲ್ಲೊಂದು BOI ಅಂತ ಇದೆ. ನೆಕ್ಸ್ಟ್ ಇನ್ಯಾ ಬ್ಯಾಂಕ್ ಇದೆ ಬ್ರೋ ಇಲ್ಲಿ. ಬಯೋ ಅನ್ಕೋಬೇಡಿ, ಬಯೋ ಕೆಳಗಡೆ ಇನ್ಸ್ಟಾಗ್ರಾಮ್ ಕೆಳಗಡೆ ಇರುತ್ತಲ್ವ, ಅದಲ್ಲ ಇದು ಬೇರೆ. ಆಮೇಲೆ ದೊಡ್ಡದಾಗ ಒಂದು ಪೋತೀಸ್ ಇದೆ. ನಮ್ಮ ಇದಕ್ಕೆ ಫಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಗೊತ್ತಾ? ನಮ್ಮ ಬಾಸ್ ಪುನೀತ್ ರಾಜ್ಕುಮಾರ್ ಅವರು. ಬನ್ನಿ, ಇಲ್ಲಿ ಯಾರು ಬೇಕಾದ್ರೆ ಬಟ್ಟೆ ತಗೊಳ್ಳಿ. ಅದ್ರ ಜೊತೆಗೆ ಏನ್ ಕೊಡ್ತಾರೆ? ಏನೋದು ಗಿಡ ಕೊಡ್ತಾರೆ. ಗಿಡ ಅಲ್ಲ, ಏನದು ಬೊಕ್ಕೆ ತರ ಏನೋ ಕೊಡ್ತಾರೆ. ಏನೋ ಒಂದ್ ಕೊಡ್ತಾರೆ, ಹಪ್ಳ ಏನೋ ಒಂದ್ ಕೊಡ್ತಾರೆ. ಪವರ್ ಆಫ್ ಆಯ್ತಿಲ್ಲಿ. ಆಫ್ ಆಯ್ತಾ? ಕಂಟಿನ್ಯೂಸ್ ಆಗಿ 5 ನಿಮಿಷ ಮಾತಾಡ್ಕೊ ಬಂದಿದೀವಿ. ಒಂದ್ ಟೇಕು ತಗೊಂಡಿಲ್ಲ, ರೆಕಾರ್ಡೇ ಮಾಡಿಲ್ಲ ನಾನು. ಎಂತ ಪುಣ್ಯಾತ್ಮ ಇರ್ಬೇಕು. ಮೊನ್ನೆನೂ ಹಂಗೆ ಇದೇ ಬಾಡೆ ಆಗಿದ್ದು ನಂದು. ರೆಕಾರ್ಡ್ ಮಾಡ್ತಿದ್ದಾನೆ ಅನ್ಕೊಂತಿದೀನಿ, ಬಟ್ ರೆಕಾರ್ಡೇ ಮಾಡ್ತಿಲ್ಲ. ಏನ್ ಮಾಡೋದು? ಬೇಜಾರಾಗ್ತಿದೆ ಗೈಸ್. ಬೇಜಾರು. ನಾನ್ ಬಾಯ್ ಪಡ್ಕೊಂತಿದ್ದೀನಿ ಅವಾಗ್ಲಿಂದನು, ಬಟ್ ರೆಕಾರ್ಡ್ ಅನ್ಕೊಂಡೆ. ಯಾಕೆ ಫ್ಲಾಶ್ ಲೈಟ್ ಆನ್ ಆಗಿಲ್ಲ ಅಂತ ಅನ್ಕೊಂಡೆ, ನೋಡಿದ್ರೆ ರೆಕಾರ್ಡೇ ಆಗಿಲ್ಲ. ಈ ತರ ಆಗ್ಬಾರ್ದಾಗಿತ್ತು, ನಿಜ ಈ ತರ ಆಗ್ಬಾರ್ದಾಗಿತ್ತು. ನಿಜ ಕಂಟಿನ್ಯೂಸ್ ಆಗಿ 5 ನಿಮಿಷ ಮಾತಾಡಿದ್ವಿ ಇಬ್ರು. ಅದು ಪಬ್ಲಿಕ್ ರಿಯಾಕ್ಷನ್ ಹೆಂಗಿದೆ ಗೊತ್ತಾ? ಇಲ್ಲಿ ಪಬ್ಲಿಕ್ ರಿಯಾಕ್ಷನ್ ಹೆಂಗಿದೆ ಗೊತ್ತಾ? ಒಬ್ಬೊಬ್ರು ಬಿಟ್ರೆ ವ್ಯಾನಲ್ಲಿ ಹಾಕೊಂಡು ಹೋಗೋ ತರ ಇದಾರೆ. ಈ ತರವೇನು ಬಟ್ ತೋರ್ಸಕ್ಕಾಗಲ್ಲ, ನೋಡ್ಬಿಟ್ಟು ರಪ್ಪಂತ ನೋಡ್ಬೇಕು.
ತಿರುಗಿ ಕತ್ರಿ ಆಗ್ತದೆ. ನೋಡಿ ಇಲ್ಲಿ ಆಹಾರ ಅಂತ ಇದಿದೆ ಫುಡ್ಡು. ಒಂದ್ಸಲಿ ನಾವು ಹೋಗಿದ್ದು, ಟೇಸ್ಟ್ ಅಷ್ಟಕ್ಕಷ್ಟೇ ಇರೋದು. ಬಟ್ ಯಾರು ಕೇಳಿಲ್ಲ, ನಾನೇ ಹೇಳಿದೆ ಸುಮ್ಮನೆ ಸೇಫ್ಟಿಗೆ ಅಂತ. ಫ್ರೀ ಪ್ರಮೋಷನ್ ಚೆನ್ನಾಗಿ ಕೊಡ್ತಿದ್ದಾನೆ ಬೊಮ್ಮ. ಬಿಡಿ, ಅಲ್ಲಿ ಬ್ಲರ್ ಮಾಡ್ಬಿಡ್ತೀನಿ. ಇಲ್ಲಿ ಅದು ಇದು ಕಾಣುತ್ತಲ್ಲ, ಬ್ಯಾನರ್ ಕಾಣುತ್ತಲ್ಲ, ಬೇರೆ ಕಡೆ ಬ್ಲರ್ ಮಾಡ್ಬಿಟ್ಟಿರೋ ಬ್ರೋ. ಅಲ್ಲಿ ಬ್ಲರ್ ಮಾಡ್ತೀವಿ ಅಷ್ಟೇ. ಅಪ್ಪ ಬ್ಲರ್ ಹಾಕೋದ್ರಲ್ಲಿ ಚೆನ್ನಾಗಿದ್ದಾನೆ ಬೊಮ್ಮ ಕಲಾಕಾರ. ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಇವರು ಶ್ರೀನಾಥ್ ಅವರು ನನಗೇನೋ ಅವಾರ್ಡ್ ಇದು ಕೊಟ್ಟಿದ್ದಾರೆ, ಟೈಟಲ್ ಕೊಟ್ಟಿದ್ದಾರೆ. ಏನ್ ಬ್ರೋ ಅದು? ಕಲಾಕಾರ. ನೋಡಿ, ಕಲಾಕಾರ ಅಂತ ಕೊಟ್ಬಿಟ್ಟಿದ್ದಾರೆ. ಕಲಾ ಮಂದಿರಲ್ಲ, ಕಲಾಕಾರ ಅಂದ್ರೆ ಮೀನ್ಸ್ ಕಲಾವಿದ ಅಂತ ಹಂಗಂದ್ರೆ. ಕಲಾವಿದ ಹಂಗಂದ್ರೆ ಕಲಾವಿದ. ನೋಡಿ ಎಂತ ಟೈಟಲ್, ಪರ್ಫೆಕ್ಟ್ ಆಗಿರೋ ಟೈಟಲ್ ಕೊಟ್ಟಿದ್ದೀರಾ ಇಲ್ವಾ? ಹೌದು ಕೊಟ್ಟಿದ್ದೀರಾ. ನೋಡಿ, ಬೆಕ್ಕು ಸಮೇತ ಅವಾಗ ನೋಡ್ತೀವಿ. ಬೆಕ್ಕು ಅವಾಗ ಆಗ್ತದೆ ನಿಮ್ ಕಲಾಕಾರ ಅನ್ನೋದಕ್ಕೆ ಬೆಕ್ಕು ನಿಮಗೆ ಚಿರತೆದು ಮತ್ತೆ ಬೆಕ್ಕುದು ಒಂದು ಕತೆ ಐತೆ, ಕೇಳ್ತೀನಿ, ಹೇಳ್ತೀರಾ? ಚಿರತೆ ಬೆಕ್ಕ? ಹೌದು ಹೇಳ್ತೀನಿ, ಕೇಳಿಸ್ಕೊಂತೀರಾ? ಏನಿಲ್ಲ, ಬೆಕ್ಕುಗೂ ಮತ್ತೆ ಚಿರತೆಗೂ ಕಾಂಪಿಟೇಷನ್. ಏನಂದ್ರೆ ಬೇಡ ಬಿಡಿ, ಬೇಡ ಸುಮ್ಮನೆ ಕತೆ ಯಾಕೋ ಬ್ಲಾಕ್ ಆಯ್ತು. ಬೇಡ ಕತೆ ನಿಜ ಬಯಲಿದೆ, ನಾನೇ ಹೇಳ್ತಿಲ್ಲ, ಸುಮ್ಮನೆ ಯಾಕೆ. ನೋಡಿ ಗೈಸ್, ಇವಾಗ ಏನಾಯ್ತಂದ್ರೆ ಮಾತಾಡ್ಕೊಂಡ್ ಬರ್ತಿರ್ಬೇಕಾದ್ರೆ ಸ್ಟೋರೇಜ್ ಖಾಲಿ ಆಗೋಯ್ತಾ. ಇವಾಗ ಅದನ್ನ ವಿಡಿಯೋ ಎಲ್ಲ ಡಿಲೀಟ್ ಮಾಡ್ಬೇಕಾದ್ರೆ ಇವ್ರದೊಂದು ಇದಾಯ್ತು. ಇದು ಇವ್ರದ್ದು ಫೋನ್, ಐಫೋನಾ, ಲಾಕ್ ಏನೋ ಇಕ್ಕಿದ್ದಾರೆ, ಅದಕ್ಕೆ ಡಿಲೀಟ್ ಮಾಡ್ಬೇಕಲ್ಲ, ಲಾಕ್ ಮಾಡ್ಬೇಕಲ್ಲ. ಫೇಸೇ ಇದು ಏನಾಗ್ತಿಲ್ಲ, ಆಗ್ತಾನೆ ಇಲ್ಲ, ಲಾಕ್ ಓಪನ್ ಆಗ್ತಿಲ್ಲ. ಆಮೇಲೆ ನನ್ನ ಫೋನ್ ತಗೊಂಡು ಫ್ಲಾಶ್ ಲೈಟ್ ಆನ್ ಮಾಡಿ ಆಮೇಲೆ ಇದು ಮಾಡಿರೋದು, ಲಾಕ್ ತೆಗ್ದಿರೋದು ಗೈಸ್. ಅದೇ ನೋಡ್ಕೊಳ್ಳಿ. ಇವಾಗ ಎಲ್ಲಿ ಕೂತಿದ್ದೀವಿ ಗೊತ್ತಾ ಗೈಸ್, ನಾವು ಎಂತ ಜಾಗದಲ್ಲಿ ಕೂತಿದ್ದೀವಿ ಗೊತ್ತಾ? ಸೆಂಟರ್ ಮುಂದೆ, ಈ ಕಡೆ ಅಲಂಕಾರ್ ಪ್ಲಾಜಾ ಮುಂದೆ. ಹೌದು, ಪರ್ಫೆಕ್ಟ್ ಆಗಿರೋ ಪ್ಲೇಸ್. ಇಲ್ಲ ಕುತ್ಕೋತಿರ್ಲಿಲ್ಲ, ಹೋಗ್ತಿದ್ದೋ. ಒಂದು ಸ್ಟೋರೇಜ್ ಇದು ಫಿಲ್ ಆಯ್ತು, ಮತ್ತೆ ಕೈ ನೋವು ನಮ್ಗೆ, ಅದಕ್ಕೆ ಕುತ್ಕೊಂಡಿದೀವಿ. ಆದ್ರೂ ಎಲ್ಲಕ್ಕಿಂತ ಸ್ಪೆಷಲ್, ಬೇರೆ ಕೆಲಸ ಎಲ್ಲ ಮಾಡ್ದಾಗ ಕೈ ನೋವಲ್ಲ, ಇಂಥ ಕೆಲಸ ಮಾಡ್ದಾಗ ಕೈ ನೋವುತ್ತಾ? ಆದ್ರೂ ಒಂದು ಸ್ಪೆಷಲ್ ಜಾಗದಲ್ಲಿ ಕೂತಿದೀವಿ. ಆದ್ರೂ ತೋರ್ಸಲ್ಲ, ಮುಂದೆ ಒಂದು ದಿವಸ ತೋರಿಸಿದ್ದಾರೆ. ಏನ್ ಸ್ಪೆಷಲ್ ಜಾಗನಪ್ಪ? ಏನೋ ಸ್ಪೆಷಲ್, ಏನೋ ರಾಬರ್ಟ್ ಮೂವಿ ಬಿಟ್ರಿ ನೀವು. ಅದ್ ಬಿಟ್ರೆ ಸಿಟಿ ಸೆಂಟರ್ ಇದೆ ಇಲ್ಲಿ. ಸಿಟಿ ಸೆಂಟರ್ ಅಂದ್ರೆ ಒಂದು ನೆನ್ಪಿರೋದು, ನೈಟ್ ಹೊತ್ತು ನಾನು ಮತ್ತೆ ನಮ್ಮ ಫ್ರೆಂಡು 11 ಗಂಟೆ ರಾತ್ರಿ ಬಂದು ತಗೊಂಡಿದ್ದು. ಅಂಗಡಿ ಫುಲ್ ಕ್ಲೋಸ್ ಆಗಿತ್ತು ಅವತ್ತು, ಮೇ ಬಿ ರಂಜಾನ್ ಅನ್ಸುತ್ತೆ. ಅಂಗಡಿ ಕ್ಲೋಸ್ ಆಗಿತ್ತು. ಅಲ್ಲಿ ಹೋಗ್ತಿರ್ಬೇಕಾರೆ ಅಣ್ಣ ಹೆವಿ ಅರ್ಜೆಂಟ್ ಇತ್ತಣ್ಣ, ಬೇಕಿತ್ತು ಶರ್ಟು, ಮುಟ್ಟಿ ತೆಗ್ದು ಓಪನ್ ಮಾಡಿಸಿ ತಗೊಂಡಿದ್ದು. ಇದೊಂದು ನೆನಪಾಯ್ತಿರ್ತೀವಿ. ಅದು 11 ಗಂಟೆ ರಾತ್ರಿಯಲ್ಲಿ. ಯಾವಾಗ ಗೊತ್ತಾ, ಶಬರಿದು ಬರ್ಡೇ ಇತ್ತು ಗೊತ್ತಾ? ಅವಾಗ ಎಷ್ಟು 11:30 ಇವ್ರು ಫೋನ್ ಮಾಡಿ, ಬ್ರೋ ಕೇಕ್ ತಂದು ಇಟ್ಕೊಂಡಿವ್ರಿ ಬ್ರೋ, ಬಂದು ಕಟ್ ಮಾಡೋದ ಅಂತ ಹೇಳಿದ್ರು. ಅದು ಸಿಕ್ಕಿತ್ತು, ಕಟ್ ಮಾಡ್ದು, ಸಿಕ್ತು ಎಲ್ಲ, ಕೇಕು ಸಿಕ್ತು ಎಲ್ಲ. ಇದು ಆಯ್ತು. ಇವಾಗ ಹೋಗ್ತಿದ್ದ ನಾವು ಈ ಆಟೋದಲ್ಲಿ. ನನ್ನ ಕಾಲು ಹೋಗ್ತಿದ್ದೆ ಇವತ್ತು. ನಾನು ಸೇವ್ ಮಾಡಿದ್ದೀನಿ. ವಿನಯ್ ಏನೋ ಸೇವ್ ಮಾಡಿದ, ಶ್ರೀನಾಥ್. ಇದೇ ತಮ್ಲೈನು. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಬಟ್ ಏನ್ರಿಂದ ಸೇವ್ ಮಾಡಿದ್ದು? ಬೇರೆ ಮೀನಿಂಗ್ ಬೇಡ, ಬೀಪ್ ಅಷ್ಟೇ. ಆಮೇಲೆ ಇನ್ನೇನು ಸಮಾಚಾರ ಬ್ರೋ? ಬೇಡ ಅಲ್ಲೆಲ್ಲ ತೋರಿಸಲ್ಲ ನಾವು, ಅಲ್ಲೆಲ್ಲ ತೋರಿಸಲ್ಲ. ಹೋಗಿ ಬ್ರೋ. ಬೇಡ ಅವರು ಕ್ಯಾಮ್ರಾಗೆ ಅವ್ರು ಹಿಂದೆ ಹೋದ್ರಲ್ಲ, ಮಕ್ಕ ಮುಚ್ಕೊಂಡ್ರು. ಯಾಕೆ ಮುಚ್ಕೊಂಡ್ರು ಅವರು? ಮಕ್ಕನೇ ಮುಚ್ಕೊಂಡ್ರಲ್ಲ, ಬೇರೆ ಮುಚ್ಕೊಂಡಿಲ್ಲ. ಇಲ್ಲ, ಮಕ್ಕನೇ ಮುಚ್ಕೊಂಡ್ರು. ಸಮಥಿಂಗ್ ಇರುತ್ತೆ ಬಿಡಿ. ಮೆಜೆಸ್ಟಿಕ್ ಬಂದಿದೆ ಬೇರೆ ವಿಷಯಕ್ಕೆ, ಏನೋ ಒಂದು ಥಿಂಗ್ಸ್ ತಗೋಬೇಕಿತ್ತು, ಅದು ಸಿಗ್ಲಿಲ್ಲ. ಅದೇ ಬೇಜಾರಲ್ಲಿ ಹೋಗ್ತಾ ಇದೀವಿ ಇವಾಗ. ಏನು ಬೇಜಾರ್ ಅಂದ್ರೆ ಫುಲ್ಲು ಏನೋ SP ರೋಡ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು, ಅಂಗಡಿ ಎಲ್ಲ ಮುಚ್ಬಿಟ್ಟಿತ್ತು. ಹೋದ್ರೆ ಒಂದು 2-3 ಅಂಗಡಿ ಹುಡುಕ್ತು, ಸಿಗ್ಲಿಲ್ಲ. ಅದಕ್ಕೆ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸೋಮವಾರ ಬರಬೇಕು ಇವಾಗ. ಅದಕ್ಕೆ ಬಟ್ ಮೇನ್ ಇಂಪಾರ್ಟೆಂಟ್ ಅದೇ ನಮಗೆ ಇವಾಗ ಬೇಕಾಗಿರೋದು. ಇಂಪಾರ್ಟೆಂಟ್ ಹೌದು. ಮುಂದೆ ಒಂದು ದಿವಸ ಹೇಳ್ತೀವಿ ಅದು ಏನಂತ, ಅನ್ಬಾಕ್ಸ್ ಮಾಡಿ ತೋರಿಸ್ತೀವಿ ನಿಮ್ಗೆ ಏನಂತ. ಅನ್ಬಾಕ್ಸ್ RCB ಅನ್ಬಾಕ್ಸ್ ಇವೆಂಟ್ ಹಂಗೆ ದೊಡ್ಡದಾಗಿ ಮಾಡೋದಾ? ದೊಡ್ಡದಾಗಿ ಬಿಡ್ತಾರೆ. ಇವಾಗ ಜಸ್ಟ್ ಗುದ್ಬಿಡ್ತಿದ್ವಿ ಇವರು. ಅಲ್ಲೊಂದ್ಸಲ ಆಯ್ತು, ಇವಾಗ ಇಲ್ಲೊಂದ್ಸಲ ಆಗೋದು. ಇವಾಗ
ಅನ್ಬಾಕ್ಸ್ ಇವೆಂಟ್ ಅಂತ ಯಾರು ಕರ್ಸಿದ್ರೆ ಹೇಳಿ ಇದಕ್ಕೆ ಶಾನ್ ವಾಕನ್ ಕರ್ಸಿದಾರಲ್ವಾ ಜಾನ್ 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 ಸಿನಲ್ಲ ಅಲ್ಲ ಬ್ರೋ ಜಾನ್ ಸಿನಲ್ಲ ಇದಾನಲ್ಲ ಅವನ ಅದು ಅಲಿಯನ್ ವಾಕರ್ ಏನಂತ ಕರ್ಸಿದ್ರಲ್ವ ಅವ್ರನ್ನ ನಾವು ಅಂತ ಅವರೆಲ್ಲ ಬೇಡ ನಾನೇ ಇರ್ಬೇಕಾರೆ ಬೇರೆಯವರೆಲ್ಲ ಯಾಕೆ ಅಲ್ವಾ ನೀವಾ ಅದು ಯಾರು ಬಿಗ್ ಬಾಸ್ ಅಲ್ಲಿ ಸಾಂಗ್ ಆಡಿದ್ರು ನೋಡಿ ಗೊಜ್ಜಪ್ಪ ಅದೇನೋ ಸಾಂಗ್ ಆಡಿದ್ರು ನೋಡಿ ಬೇಡಣ ಆ ಸಾಂಗ್ ಆಡಿದ್ ಯಾರು ಬ್ರೋ ಅದು ಯಾರು ಹೇಳಿ ಯಾವ್ದು ಹೇಳಿ ಬ್ರೋ ಯಾವ್ದು ಎಲ್ಲೋ ನಿಮ್ ಗೊಜ್ಜಪ್ಪ ಇಶಾನಿ ಅವ್ರನ್ನ ಕರ್ಸೋದ ಇಶಾನಿ ಕರೆಸ್ತಾರಂತೆ ನೋಡಿ ನೋಡಿ ಚಿಂದಿ ಆಡ್ತಾರೆ ಸಾಂಗು ಟ್ರೋಲ್ಸು ಏನಿಲ್ಲ ನಾನೇ ಅನ್ಬಾಕ್ಸ್ ಮಾಡ್ತೀನಿ ಅದು ಲೈಫಲ್ಲಿ ಫಸ್ಟ್ ಟೈಮು ದೊಡ್ಡ ಬಜೆಟ್ ಅದು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಇವಾಗಲ್ಲ ಇನ್ನೊಂದು ವಾರ ಆಗುತ್ತೆ ಇನ್ನೊಂದು ವಾರ ಪಕ್ಕ ಇನ್ನೊಂದು ವಾರ ಅದು ಬಿಟ್ಟರೆ ಇನ್ನೊಂದು ದೊಡ್ಡ ಅಪ್ಡೇಟ್ ಇದೆ. ಸದ್ಯಕ್ಕೆ ಇವಾಗ ಏನು ರಿವೀಲ್ ಮಾಡೋಕ್ಕಂತೂ ಆಗಲ್ಲ. ಫ್ಯೂಚರ್ ಅದೆಲ್ಲ ಇವಾಗ ಏನು ರಿವೀಲ್ ಅಂತೂ ಮಾಡೋಕ್ಕಂತೂ ಆಗೋದೇ ಇಲ್ಲ. ಇಲ್ಲಿಂದ ಕ್ಯಾಮ್ರಾ ಆಫ್ ಮಾಡ್ತೀನಿ ಬಿಕಾಸ್ ಸಮ್ ಸೆಕ್ಯೂರಿಟಿ ಇಶ್ಯೂ. ಸಾರಿ ಸೆಕ್ಯೂರಿಟಿ ರೀಸನ್ ಇಂದ ಅಲ್ಲಿ ಕ್ಯಾಮ್ರಾ ಆನ್ ಮಾಡೋಕೆ ಆಗಲ್ಲ. ಇಲ್ಲಿ ಆನ್ ಆಯ್ತು. ಇವಾಗ ಇಲ್ಲಿ ಮಾಡಿದ್ದೀವಿ. ಇವಾಗ ಏನು ಗೊತ್ತಾ, ಇವರು ಇವಾಗ ಅಮ್ಮ ಮತ್ತೆ ಒಂದು ಪಾಪು ಎಲ್ಲರೂ ಹೋದ್ರೆ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ. ಇವರು ಅಷ್ಟೇ, ಇವರು ಮತ್ತೆ ಹೆಲ್ಮೆಟು. ಇಲ್ಲಿ ಈ ಹೆಲ್ಮೆಟ್ ಎಲ್ಲೇ ಹೋಗ್ಲಿ ಗೈಸ್ ಎಲ್ಲರೂ ಸರಿ ಹೆಲ್ಮೆಟ್ ಜೊತೆಲೇ ತಗೊಂಡು ಹೋಗ್ತಾರೆ. ಡಿಕ್ಕಿಲಿ ಜಾಗ ಇದೆ, ಎಷ್ಟು ಸ್ಪೇಸ್ ಇದೆ ಗೊತ್ತಾ. ಹಂಗಾರು ಅಲ್ಲಿ ಇಕ್ಕಲ್ಲ, ಈ ಕೈಯಲ್ಲೇ ಎತ್ಕೊಂಡ್ಬಿಡ್ತಾರೆ. ನನಗೆ ಪ್ರೀತಿ ಪಾತ್ರ ಡ್ಯಾಶ್ ಹೆಲ್ಮೆಟ್, ಅದಕ್ಕೆ ಹೆಲ್ಮೆಟ್ ಅಷ್ಟೇ. ಮಗು ತರ ಒಂಥರ ಮಗು ತರ, ನನ್ನ ಮಗನೇ ಅಂದ್ಕೊಡಿ ನೋಡಿ. ಅದಕ್ಕೆ ಬಟ್ಟೆ ಬೇರೆ ಬಂದೈತೆ ನೋಡಿ. ಬಂದಿವೆ. ಹಂಗೋ ಹಿಂಗೋ ನಮ್ದು ಶನಿವಾರ ಮುಗೀತು. ಬೆಳಗ್ಗೆ ಅಂತ ಇದೀನಿ. ಯಾವಾಗ ಬಂದಿತ್ತು ನಾವು? ಒಂದು 6:15 ಬಂದು. ಇವಾಗ ಟೈಮು 9:45 ಆಗಿದೆ. ಇವಾಗ ಇನ್ನೇನು ಇಲ್ಲ. ಮೆಟ್ರೋ ಹತ್ತು ಮನೆಗೆ ಹೋಗು, ಊಟ ಮಾಡು, ಮಲ್ಕೋ ಇಷ್ಟೇ. ಪೆಟ್ರೋಲ್ ಹತ್ತಿದ್ರೆ ವಿಡಿಯೋ ಮಾಡಿದ್ರೆ ಆಗ್ತಾರಲ್ವಾ? ಮೆಟ್ರೋಲ್ ಮಾಡ್ಬೋದು. ಅಲ್ಲಿ ಇವಾಗ ಫೈನ್ ಹಾಕ್ತಿದ್ದಾರೆ. ಅದಕ್ಕೆ ಮೆಟ್ರೋದಲ್ಲಿ ನಾವೇನು ಮಾಡೋಕ್ಕೆ ಹೋಗ್ತಿಲ್ಲ. ಏನು ಬ್ರೋ ಫೋಕಸ್ ಆಗ್ತಿಲ್ಲ ನೀಟಾಗಿ ಆಗ್ತಿಲ್ಲ. ಅಬ್ಬಾ ಒಂದೇ ಒಂದು ಗೈಸ್ ಎಷ್ಟು ಬೇಜಾರಂದ್ರೆ 5 ನಿಮಿಷ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡು ಬಂದಿದ್ದೀವಿ, ರೆಕಾರ್ಡೇ ಆಗಿಲ್ಲ. ಈ ಇವನಿಂದಾನೆ ಎಲ್ಲ ಆಗಿದೆ. ಇವನಿಂದ ನಾನು ಕೇಳಿದೆ ಗೈಸ್ ಫಸ್ಟಲ್ಲೇ, ಬ್ರೋ ಇದು ಫ್ಲಾಶ್ ಆನ್ ಆಗುತ್ತಾ ಇಲ್ವ ಅಂತ ಕೇಳಿದೆ. ಅಲ್ಲ, ಫ್ಲಾಶ್ ಆನ್ ಆದ್ರೂ ಆಗ್ಲಿಲ್ಲ ಅಂದ್ರೂ ಒಂದ್ಸತಿ ನೋಡ್ಕೋಬೇಕಾ ಇಲ್ವಾ? ಅದು ಬಿಡಿ, ಏನೋ ಮಾಡೋಕ್ಕಾಗಲ್ಲ ಅಷ್ಟೇ. ಮಾಡಿರೋ ಸಕ್ಕದಾಗಿತ್ತು. 2 ಸತಿ 2ನೇ ಸತಿ ತಪ್ಪು ಮಾಡಿರೋದು. ಶಿಕ್ಷೆ ಆಗ್ಲೇಬೇಕು, ಪಕ್ಕ ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ಕೊಡ್ತಾರಂತೆ ಗೈಸ್ ಶಿಕ್ಷೆ. ಏನೋ ಒಂದು ರೆಡಿ ಮಾಡ್ಕೊಂಡಿದ್ದಾರೆ. ಮಾಡ್ತೀನಿ ನೋಡಿ. ಅದು ಬ್ಲಾಗ್ ರೀಸೆಂಟ್ಲಿ ಬ್ಲಾಗ್ ಬರುತ್ತೆ ನೋಡಿ. ಜಿಪ್ಪು ಹಾಕೋಬೇಕು ಕೆಳಗಡೆ ಮೇಲೆ. ಗೈಸ್ ಜಿಪ್ಪುದೊಂದು ನಮ್ದು ದೊಡ್ಡ ವಿಷಯ ನಡೆದ್ಬಿಟ್ಟಿದೆ. ಸರಿ ಗೈಸ್, ಇಲ್ಲೆಲ್ಲ ಪೊಲೀಸರು ಇದ್ದಾರೆ, ಇಲ್ಲೇ ಆಫ್ ಮಾಡ್ತೀನಿ ನಾನು. ಸರಿ, ಬಾಯ್. ಮೆಟ್ರೋಯಿಂದ ಹಿಂಗೆ ಕಾಣಿಸುತ್ತೆ. ಇವಾಗ ಏನಾಯ್ತು? ಒಬ್ಬ ನಿಜವಾಗ್ಲೂ ಇವನೇನು ಫೈನ್ ಹಾಕ್ಸೋತಾರಲ್ಲ ಇದ್ದಾನೊಬ್ಬ ಸ್ವಾಮಿ. ಗೈಸ್ ಇವಾಗ ಏನಾಯ್ತು ಅಂದ್ರೆ, ನಾವು ರಾಜಾಜಿನಗರದಲ್ಲಿ ಇರಬೇಕಾಗಿದ್ದು ಎಲ್ಲೆಲ್ಲಿದ್ದೀವಿ, ಮಹಾಲಕ್ಷ್ಮಿ ಬಂದಿದ್ದೀವಿ. ಅಷ್ಟು ಡೀಪ್ ಡಿಸ್ಕಷನ್ ಅಲ್ಲಿ ಇಟ್ಬಿಟ್ಟಿದ್ವಿ ಇಬ್ರು. ಆ ಥರ ಮಾತಾಡ್ತಾ ಇದ್ದೀವಿ. ಯಾವುದೋ ಒಂದು ಅಂಕಲ್ ಹೇಳಿದ್ರು, ರಾಜಾಜಿನಗರ ಹೋಯ್ತಲ್ಲಪ್ಪ ಅಂತ. ಇದೆ ಗೈಸ್. ನೆಕ್ಸ್ಟ್ ಟೈಮ್ ಇಂದ ನನ್ನ ಜೊತೆ ಶ್ರೀನಾಥ್ ಅವರು ಮೆಟ್ರೋದಲ್ಲಿ ಪಕ್ಕ ಬರಲ್ಲ, 100% ಬರಲ್ಲ ಅಲ್ವಾ? ಅಲ್ಲ, ಬೇಡ ಬ್ರೋ ಅಂತ ಬಾಯ್ ಬಡ್ಕೊಂಡ್ರು ಸಮೇತ ಕೇಸ್ ಹಾಕಿಸ್ಕೊಳ್ಳೋಕೆ ಅಷ್ಟು ಇಷ್ಟ ನೀನು. ಕೇಸ್ ಏನಿಲ್ಲ, ಅವ್ರು ಗೊತ್ತಾಗ್ನಂತೆ ಮಾಡಿದೆ ಅಷ್ಟೇ. ನಾವು ಮಾಡಿದೆ ಅಂತ ಯಾರು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಇಟ್ಕೊಂಡು ಸರಿ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹೌದು, ಅದ್ಮೇಲೆ ನಮಗೆ ಕಮೆಂಟ್ ಇರೋದು. ಕಮೆಂಟ್ ಮಾಡ್ಬಿಡಿ ಅಷ್ಟೇ. ಸರಿ, ಬಾಯ್. ಗುಡ್ ನೈಟ್. ಬಾಯ್.